16ನೇ ಬಜೆಟ್ ಅನ್ನು ಮಂಡಿಸಿ ಸರ್ವಕಾಲಿಕ ದಾಖಲೆಗಳನ್ನು ನಿರ್ಮಿಸಿದ್ದಾರೆ. ನಮ್ಮ ಪಕ್ಷ ಬೇರೆ ಇರಬಹುದು, ಭಿನ್ನಾಭಿಪ್ರಾಯಗಳು ಬೇರೆ ಬೇರೆ ಇರಬಹುದು. ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಕರ್ನಾಟಕ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ಇರಬೇಕು. ಸಮಾಜವಾದಿಯ ಹಿನ್ನೆಲೆಯಿಂದ ಬಂದಂತ ಮುಖ್ಯಮಂತ್ರಿಗಳು. ಮಾನ್ಯ ಸಭಾಧ್ಯಕ್ಷರೇ, ಅಂತ ಹೇಳ್ಬಿಡಿ, ಆ ಕರೆಕ್ಟ್ ಅಲ್ಲಿ ಮುಗಿಸ್ಬಿಡ್ತೀನಿ. ಎಷ್ಟು? ಹಾಫ್ ಅನ್ ಅವರ್. ಮಾನ್ಯ 25-26ನೇ ಸಾಲಿನ ಬಜೆಟ್ ಮೇಲೆ ಚರ್ಚೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ 20 ಮಿನಿಟ್ಸ್ ಸಲ್ಲಿಸುತ್ತೇನೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 16ನೇ ಬಜೆಟ್ ಅನ್ನು ಮಂಡಿಸಿ ಸರ್ವಕಾಲಿಕ ದಾಖಲೆಗಳನ್ನು ನಿರ್ಮಿಸಿದ್ದಾರೆ. ನಮ್ಮ ರಾಜ್ಯದ ಹಿರಿಯರು ಹೌದು, ಹಿಂದುಳಿದ ವರ್ಗದಿಂದ ಬಂದವರು ಹೌದು. ಇಂಥ ದಾಖಲೆ ನಿರ್ಮಿಸಿರುವುದು ಸದನಕ್ಕೆ ಒಂದು ಗೌರವ ಅಂತ ಹೇಳಿ ನಾನು ಭಾವಿಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಪಕ್ಷ ಬೇರೆ ಇರಬಹುದು, ಭಿನ್ನಾಭಿಪ್ರಾಯಗಳು ಬೇರೆ ಬೇರೆ ಇರಬಹುದು. ಆದರೆ ಈ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ಅಭಿನಂದನೆಗಳನ್ನು, ಸದನದಲ್ಲಿ ಒಂದು ಇತಿಹಾಸವನ್ನು ಬಜೆಟ್ ಮಂಡಿಸುವ ಮುಖಾಂತರ ನಿರ್ಮಾಣ ಮಾಡೋದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಿದ್ದರಾಮಯ್ಯನವರು ಬಜೆಟ್ ಪುಸ್ತಕದಲ್ಲಿ ಸುಮಾರು 133 ಪುಟಗಳ ಒಂದು ಬಜೆಟ್ ಅನ್ನ ಮಂಡಿಸಿದ್ದಾರೆ. 193 ಪುಟಗಳ ಒಂದು ಬಜೆಟ್ ಅನ್ನ ಮಂಡಿಸಿದ್ದಾರೆ. ಸುಮಾರು 3 ಗಂಟೆ 25 ನಿಮಿಷ ಬಜೆಟ್ ಪುಸ್ತಕವನ್ನು ಓದಿದ್ದಾರೆ. ನಾನು ಈ ಪುಸ್ತಕವನ್ನು 2 ಬಾರಿ ಓದಿದ್ದೇನೆ. ಮಾನ್ಯ ಸಭಾಧ್ಯಕ್ಷರೇ, ವಿಸ್ತಾರವಾಗಿ ಬಜೆಟ್ ಪುಸ್ತಕ ಇದೆ. ನಾನು 2 ಬಾರಿ ಪುಸ್ತಕವನ್ನು ಓದಿದ್ರು ಕೂಡ ಸೆಂಟರ್ ಪಾಯಿಂಟ್ ಏನಿದೆ ಅಂತ ನನಗೆ ಇನ್ನೂ ಅರ್ಥ ಆಗಲಿಲ್ಲ. ಸನ್ಮಾನ್ಯ ಸಭಾಧ್ಯಕ್ಷ, 3ನೇ ಬಾರಿ ಗೊತ್ತಾಗಬಹುದು. ಆಯ್ತು, ಮುಂದೊಂದ್ಸಲಿ ಓದ್ಬಿಡ್ತೇನೆ. ನಾ ಇದಾದ್ಮೇಲೆ ಬಜೆಟ್ ಮಂಡಿಸೆ ಪುಸ್ತಕ ನಮ್ಮ ಸಿದ್ದರಾಮಯ್ಯನವರು ಉತ್ತರ ಕೊಟ್ಟ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಇನ್ನೊಂದು ಬಾರಿ ಓದ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಆದರೆ ಯಾವುದೇ ಒಂದು ಬಜೆಟ್ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ಇರಬೇಕು. ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಸಿಗಂಗಿರಬೇಕು, ಅವನ ಕಲ್ಯಾಣ ಆಗಂಗಿರಬೇಕು. ಆದರೆ ಸಮಾಜವಾದಿಯ ಹಿನ್ನೆಲೆಯಿಂದ ಬಂದಂತ ಮುಖ್ಯಮಂತ್ರಿಗಳು ಈ ಬಜೆಟ್ ಅನ್ನು ಮಂಡಿಸಬೇಕಾದ್ರೆ ಎಲ್ಲೋ ಒಂದು ಕಡೆ ಗೊಂದಲಕ್ಕೊಳಗಾಗಿದ್ದಾರೆ ಅಂತ ಹೇಳಿ ಮೇಲ್ನೋಟಕ್ಕೆ, ಯಾರೇ ಈ ಬಜೆಟ್ ಪುಸ್ತಕವನ್ನು ಓದಿದ್ರೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಮಾನ್ಯ ಸಭಾಧ್ಯಕ್ಷರೇ, ಈ ಸಾರಿಯ ಬಜೆಟ್ ಮೊತ್ತ, ಸನ್ಮಾನ್ಯ ಸಿದ್ದರಾಮಯ್ಯನವರು ಮಂಡಿಸಿರುವಂತಹ ಬಜೆಟ್ ಮೊತ್ತ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 4,00,08,549 ಕೋಟಿ ವೆಚ್ಚದ ಅಂದಾಜು ಬಜೆಟ್ ಅನ್ನು ಮಂಡಿಸಿದ್ದಾರೆ. ಅದರಲ್ಲಿ 19,262 ಕೋಟಿ ರೂಗಳ ರಾಜಸ್ವ ಕೊರತೆಯನ್ನು ಕೂಡ ಅಂದಾಜಿಸಲಾಗಿದೆ. ಅದರಲ್ಲಿ ಇನ್ನೊಂದು ಕೂಡ ಹೇಳ್ತಾರೆ, ಸಾಲದ ಹೊರೆ ಕರ್ನಾಟಕ ರಾಜ್ಯದ 25-26ನೇ ಅಂತ್ಯಕ್ಕೆ ರಾಜ್ಯದ ಒಟ್ಟು ಹೊಣೆಗಾರಿಕೆಗಳು 7,64,655 ಕೋಟಿಗಳು ಎಂದು ಅಂದಾಜಿಸಲಾಗಿದೆ. ಅಂದರೆ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗನಿಗೆ 1 ಲಕ್ಷ ರೂಪಾಯಿ ಸಾಲದ ಹೊರೆಯನ್ನ ಅವನ ತಲೆಯ ಮೇಲೆ ಕಟ್ಟಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ಒಂದು ಸರ್ಕಾರ ಅಂತ ಹೇಳಿದ್ರೆ ಒಂದು ಸಂಸಾರ ಇದ್ದಂಗೆ. ಖರ್ಚು, ಒಬ್ಬ ವ್ಯಕ್ತಿಯ ಆದಾಯಕ್ಕಿಂತ ಹೆಚ್ಚು ಖರ್ಚನ್ನ ಮಾಡಿದ್ರೆ ಅದು ಒಬ್ಬ ವ್ಯಕ್ತಿ, ಒಂದು ಸರ್ಕಾರ ಅಂತ ಹೇಳಿದ್ರೆ ಒಂದು ಸಂಸಾರ ಇದ್ದಂಗೆ. ಒಬ್ಬ ಸಂಸಾರದ ಯಜಮಾನ ಆದಾಯಕ್ಕಿಂತ ಹೆಚ್ಚು ಹಣ ಖರ್ಚು ಮಾಡೋದು ಏನಾಗ್ತಾನೆ? ಸಾಲ ಮಾಡಬೇಕಾಗುತ್ತೆ. ಸಾಲ ಮಾಡ್ಬೇಕಾದ್ರೆ ಯಾವಾಗ ಸಾಲ ಮಾಡಬೇಕು? ಅವನು ಯಾವ್ದಾದ್ರು ಅಸೆಟ್ನ, ಪ್ರಾಪರ್ಟಿನ ಮತ್ತೊಂದು ತಗೊಳ್ಬೇಕಾದ್ರೆ ಸಾಲ ಮಾಡಬೇಕು. ಅದು ಬಿಟ್ಟು ಬೇರೆದಕ್ಕೆ ಅವನು ದುಂದು ವೆಚ್ಚಕ್ಕೆ ಖರ್ಚು ಮಾಡಿದ್ರೆ, ಸಾಲ ಮಾಡಿದ್ರೆ ಏನಾಗುತ್ತೆ? ಅದು ಸರ್ಕಾರಕ್ಕೆ ಹೊರೆ ಆಗುತ್ತೆ. ಆದರೆ ಸಿದ್ದರಾಮಯ್ಯನವರು ಇವತ್ತು ಬಜೆಟ್ ಮಂಡಿಸಬೇಕಾದ್ರೆ ಈ ಒಂದು ವ್ಯವಸ್ಥೆಯನ್ನ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸಾಲ ಮಾಡಿ ತುಪ್ಪ ತಿನ್ನುವಂತ ವ್ಯವಸ್ಥೆ ಅಂತೇಳಿ ಒಂದು ಹಳ್ಳಿ ಕಡೆ ಗಾದೆ ಮಾತು ಹೇಳ್ತಾರೆ. ಆ ರೀತಿಯ ಒಂದು ಆಯವ್ಯಯವನ್ನ ಇವತ್ತು ಮಂಡಿಸಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ಮತ್ತೆ ಇನ್ನೊಂದು, ಈ ಸರ್ಕಾರದಲ್ಲಿ ಏನಾಗಿದೆ ಅಂದ್ರೆ, ಸಿದ್ದರಾಮಯ್ಯನವರು ಇವತ್ತು ಭಾಷಣ ಮಾಡಬೇಕಾದ್ರೆ, ಮಾನ್ಯ ಮುಖ್ಯಮಂತ್ರಿಗಳು ಭಾಷಣ ಮಾಡಬೇಕಾದ್ರೆ ಮಾನ್ಯ ಸಭಾಧ್ಯಕ್ಷರೇ, ಈ ಪಂಚ ಗ್ಯಾರಂಟಿಗಳ ಬಗ್ಗೆ ದೇಶ ವಿದೇಶಗಳಿಂದ ಹೊಗಳಿಕೆಗಳು ಬರ್ತಿವೆ, ಪ್ರಶಂಸೆಗಳು ಬರ್ತಿವೆ ಅಂತ ಸರ್ಟಿಫಿಕೇಟ್ಗಳನ್ನು ಅವರೇ ಕೊಟ್ಕೊಂಡಿದ್ದಾರೆ. ಇವತ್ತು ರಾಜ್ಯಪಾಲರ ಭಾಷಣದಲ್ಲಿ, ಇವತ್ತು ಯಾವುದೋ ಒಂದು ಬ್ಲಾಗ್ ಅಲ್ಲಿ ಆಕ್ಸ್ಫರ್ಡ್ ಅಲ್ಲಿ ಯಾರೋ ಓದ್ತಿದ್ದಂಥವ್ರು, ಪ್ರಿಯಾಂಕಾ ಖರ್ಗೆ ಅವರ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ವ್ಯಕ್ತಿ
ಬ್ಲಾಗ್ ಅಲ್ಲಿ ಬರ್ಕೊಂಡಿದ್ದನ್ನು ಕೂಡ ರಾಜ್ಯಪಾಲರ ಭಾಷಣದಲ್ಲಿ ಅವರು ವಿವರಣೆಗಳನ್ನ ಕೊಡ್ತಾರೆ. ಇವತ್ತು ಇನ್ನೊಬ್ಬರದ್ದು ವಿವರಣೆ ಕೊಟ್ಟಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ಯಾರೋ ಒಬ್ಬರನ್ನ ಇವತ್ತು ಈ ಬಡ್ಜೆಟ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದಂತ ಅಸಾದಿ ಯಾರದೋ ಒಬ್ರು ಅಸಾದಿ ಅನ್ನೋರ್ದನ್ನ ಒಬ್ರನ್ನ ಇವರು ಕೋಟ್ ಮಾಡಿದ್ದಾರೆ. ಯಾರವರು? ಸನ್ಮಾನ್ಯ ಅಸಾದಿ ಅವರು ಸಿದ್ದರಾಮಯ್ಯನವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ರಾಯಚೂರಿನಲ್ಲಿ ಒಬ್ಬ ಸ್ಪೆಷಲ್ ರಾಯಚೂರು ವಿಶ್ವವಿದ್ಯಾಲಯ ಸ್ಪೆಷಲ್ ಆಫೀಸರ್ ಆಗಿ ಉಪಕಾರ ಪಡ್ಕೊಂಡಂತ ವ್ಯಕ್ತಿ. ಇವತ್ತು ಸರ್ಕಾರದ ಪರಿಸ್ಥಿತಿ ಏನಪ್ಪಾ ಅಂದ್ರೆ ಮಕ್ಕಳ ಮನಸ್ಥಿತಿ ಅಂದ್ರೆ ಈ ಬಡ್ಜೆಟ್ ಅಲ್ಲಿ ಈ ಪಂಚ ಗ್ಯಾರಂಟಿಗಳ ಬಗ್ಗೆ ಯಾವುದೇ ಕರ್ನಾಟಕ ರಾಜ್ಯದ 40 ವಿಶ್ವವಿದ್ಯಾಲಯಗಳಲ್ಲಿ ಯಾವೊಬ್ಬ ವೈಸ್ ಚಾನ್ಸಲರ್ ಆಗಲಿ, ಯಾವೊಬ್ಬ ಅರ್ಥಶಾಸ್ತ್ರಜ್ಞನಾಗಲಿ, ಯಾವೊಬ್ಬ ರಾಜಕೀಯ ಪಂಡಿತನಾಗಲಿ ಇದ್ರ ಬಗ್ಗೆ ಒಂದು ಮಾತಾಡಿಲ್ಲ. ಅಂದ್ರೆ ಯಾರೋ ಒಬ್ರು ಈ ಸರ್ಕಾರದಲ್ಲಿ ಪ್ರಯೋಜನ ಪಡ್ಕೊಂಡಂತವ್ರು ಹೇಳುವಂತ ಮಾತನ್ನ ಸಿದ್ದರಾಮಯ್ಯನವರು ಬಂದು ಇಲ್ಲಿ ಭಾಷಣದಲ್ಲಿ ಸೇರಿಸಿ ಮಾತಾಡ್ತಾರೆ. ರಾಜ್ಯಪಾಲರ ಹತ್ರನೂ ಹೇಳಿಸ್ತಾರೆ. ಅವ್ರಿಗೆ ಅವರೇ ಪ್ರಶಂಸೆ ಕಡಿಸ್ಕೊಳ್ಳುವಂತ ಒಂದು ಪರಿಸ್ಥಿತಿ ಸರ್ಕಾರಕ್ಕೆ ಬಂದಿದೆ. ಒಂದು ಸಮಾಜವಾದಿ ಹಿನ್ನೆಲೆಯಿಂದ ಬಂದಂತ ಸಿದ್ದರಾಮಯ್ಯನವರು ನಾವು 2013ರಲ್ಲಿ 18ರಲ್ಲಿ ನೋಡಿದಂತ ಸಿದ್ದರಾಮಯ್ಯನವರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.